Hello everyone, welcome to Sanmarga classes. Let us see question number 12 of chapter Force and Pressure. A situation in which the least friction is found is okay. ಯಾವ ಟೈಮಲ್ಲಿ ಕಡಿಮೆ ಫ್ರಿಕ್ಷನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಫ್ರಿಕ್ಷನ್ ಅಂದ್ರೆ ಏನು? ಫ್ರಿಕ್ಷನ್ ಇಸ್ ನಥಿಂಗ್ ಬಟ್ ಒನ್ ಟೈಪ್ ಆಫ್ ಫೋರ್ಸ್. ಇಟ್ ಈಸ್ ಕಾಂಟ್ಯಾಕ್ಟ್ ಫೋರ್ಸ್. ಎರಡು ಆಬ್ಜೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಒನ್ ಆಬ್ಜೆಕ್ಟ್ ಆರ್ ಒನ್ ಸರ್ಫೇಸ್ ಅಪೋಸಸ್ ದ ಮೂಮೆಂಟ್ ಆಫ್ ದ ಅದರ್ ಆಬ್ಜೆಕ್ಟ್ ಆರ್ ದ ಸರ್ಫೇಸ್. ಅದನ್ನ ಏನಂತ ಕರಿತೀವಿ? ಫ್ರಿಕ್ಷನ್ ಅಥವಾ ಫ್ರಿಕ್ಷನಲ್ ಫೋರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವ್ದ್ರಲ್ಲಿ ಆ ಫ್ರಿಕ್ಷನಲ್ ಫೋರ್ಸ್ ಕಡಿಮೆ ಇದೆ ಅಂತ ಕೇಳ್ತಿದ್ದಾರೆ. ಲೆಟ್ ಅಸ್ ಸಿ ದ ಆಪ್ಷನ್ಸ್. ಆಪ್ಷನ್ ಎ, ವಾಕಿಂಗ್ ಆನ್ ಗ್ರಾಸ್ ಲಾನ್ ವಿತ್ ಬೇರ್ ಫೂಟ್. ಬರಿಗಾಲಲ್ಲಿ ಗ್ರಾಸ್ ಲಾನ್ ಅಲ್ಲಿ ನಡ್ಕೊಂಡು ಹೋಗೋದು. ಅವಾಗ ನಿಮ್ಗೆ ಗ್ರಿಪ್ ಜಾಸ್ತಿ ಸಿಗುತ್ತಾ ಕಡಿಮೆ ಸಿಗುತ್ತಾ? ಗ್ರಿಪ್ ಜಾಸ್ತಿ ಸಿಗುತ್ತೆ. ಗ್ರಿಪ್ ಜಾಸ್ತಿ ಸಿಗುತ್ತೆ ಅಂದ್ರೆ ಅಲ್ಲಿ ಫ್ರಿಕ್ಷನ್ ಜಾಸ್ತಿ ಇದೆ ಅಂತ ಮೀನಿಂಗು. ಹಾಗಿದ್ರೆ ದಿಸ್ ಇಸ್ ರಾಂಗ್ ಆನ್ಸರ್. ಆಪ್ಷನ್ ಬಿ, ರನ್ನಿಂಗ್ ಸೈಕಲ್ ಆನ್ ಮಡ್ಡಿ ರೋಡ್. ಮಣ್ ರೋಡ್ ಇದೆ, ಅಲ್ಲಿ ಸೈಕಲ್ ಅನ್ನ ಓಡಿಸ್ತಿದ್ದೀರಿ. ಆ ಟೈಮಲ್ಲಿ ಇಟ್ ಈಸ್ ಹ್ಯಾವಿಂಗ್ ಮೋರ್ ಫ್ರಿಕ್ಷನ್. ಇಲ್ಲಿ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. therefore option B is also wrong. ಅಲ್ವಾ? ಇಟ್ ಈಸ್ ನಾಟ್ ಈಸಿ ಟು ರನ್ ಬೈಸಿಕಲ್ ಆನ್ ಮಡ್ಡಿ ರೋಡ್ ಅಲ್ವಾ? ಮಡ್ಡಿ ರೋಡ್ ಅಲ್ಲಿ ನೀವು ಬೈಸೈಕಲ್ ಅನ್ನ ಓಡಿಸ್ತಿದ್ದೀರಿ ಅಂದ್ರೆ ಇಟ್ ಈಸ್ ನಾಟ್ ಈಸಿ. ಅದು ಜಾಸ್ತಿ ಫ್ರಿಕ್ಷನ್ ಅನ್ನ ಒಡ್ಡುತ್ತೆ. ಹಾಗಿದ್ರೆ ಆಪ್ಷನ್ ಸಿ, ರೈಟಿಂಗ್ ಆನ್ ಅ ಪೇಪರ್ ವಿತ್ ಅ ಪೆನ್. ದಿಸ್ ಈಸ್ ಆಲ್ಸೋ ರಾಂಗ್. ಅಲ್ಲಿ ಫ್ರಿಕ್ಷನ್ ಇರೋದಕ್ಕೆ ನಾವು ಈಸಿಲಿ ಬರೀಲಿಕ್ಕೆ ಆಗೋದು. ಆಪ್ಷನ್ ಡಿ, rotation of machine with the help of ball bearings. Yes, this is correct option. ಮಷೀನ್ ಅಲ್ಲಿ ಬಾಲ್ ಬಿಯರಿಂಗ್ಸ್ ಅನ್ನ ಯೂಸ್ ಮಾಡ್ತಾರೆ ಟು ಅವಾಯ್ಡ್ ಫ್ರಿಕ್ಷನ್. ಇಲ್ಲಾಂದ್ರೆ ಏನಾಗುತ್ತೆ, ಮಷೀನ್ ಅಲ್ಲಿ ಫ್ರಿಕ್ಷನ್ ಇಂದ ಹೀಟ್ ಎನರ್ಜಿ ಜನರೇಟ್ ಆಗುತ್ತೆ. ಸುಮ್ನೆ ನಾವು ಕೊಟ್ಟಿರೋ ಎನರ್ಜಿ, ಸಪ್ಲೈ ಮಾಡಿರೋ ಎಲೆಕ್ಟ್ರಿಸಿಟಿ ಎಲ್ಲ ಹೀಟ್ ಎನರ್ಜಿ ಜನರೇಟ್ ಮಾಡೋದ್ರಲ್ಲೇ ಹೋಗ್ಬಿಡುತ್ತೆ ಅಲ್ವಾ? ಮಷೀನ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಸೊ we use ball bearings. Therefore, the correct option is option D. A situation in which the least friction is found is rotation of machine with the help of ball bearings. ಈ ತರ ಇರುತ್ತೆ ಬಾಲ್ ಬಿಯರಿಂಗ್ಸ್. ಇದನ್ನ ಫ್ರಿಕ್ಷನ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಮಷೀನ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಥ್ಯಾಂಕ್ ಯು.